ನೀವು ಕಾಂತರಾಜ್ ವರದಿ ಆಯೋಗವನ್ನ ಜಾರಿ ಮಾಡಲಿಲ್ಲ. ಅಹಿಂದ ವರ್ಗಕ್ಕೂ ಕೂಡ ತೀವ್ರ ಅನ್ಯಾಯ ಮಾಡಿದಿರಿ. ಸದಾಶಿವ ಆಯೋಗವನ್ನ ಜಾರಿ ಮಾಡಲಿಲ್ಲ. ನಾಗಮೋಹನ್ ದಾಸ್ ಆಯೋಗವನ್ನು ಜಾರಿ ಮಾಡಲಿಲ್ಲ. ಪರಿಶಿಷ್ಟ ಜಾತಿಗಳಿಗೆ ಅನ್ಯಾಯ ಮಾಡಿದಿರಿ. ಮತ್ತೆ ಮೀಸಲಾತಿ ಹೆಚ್ಚಳ ಮಾಡದಂತ ಕೆಲಸವನ್ನ ಏನ್ ನಡೀತು, ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇನ್ನೂ ಕೂಡ ನೀವು ಕತ್ತಲ್ಲಿ ಮೀಸಲಾತಿಯನ್ನು ಇಟ್ಟಿದಿರಿ, ಬ್ಲ್ಯಾಂಕ್ ಅಲ್ಲಿ ಮೀಸಲಾತಿಯನ್ನು ಇಟ್ಟಿದಿರಿ, ಕೋಲ್ಡೇಜ್ ಸ್ಟೋರ್ ಅಲ್ಲಿ ಮೀಸಲಾತಿಯನ್ನು ಇಟ್ಟಿದಿರಿ. ಇಡೀ ಮೀಸಲಾತಿಯನ್ನ ನೀವೇನು ದಮನ ಮಾಡಕ್ ಹೊರಟಿದಿರಿ ಸಿದ್ದರಾಮಯ್ಯನವರು. ಒಂದ್ ಕಡೆ ಸಾಮಾಜಿಕ ನ್ಯಾಯ ಅಂತ ಹೇಳುವಂತ ಸಿದ್ದರಾಮಯ್ಯನವರು, ಅಹಿಂದ ನಾಯಕ ಅಂತ ಹೇಳುವಂತ ಸಿದ್ದರಾಮಯ್ಯನವರು, ಇಡೀ ಪರಿಶಿಷ್ಟ ಜಾತಿ ವರ್ಗಗಳು SC ST OBCಗಳಿಗೆ ಮಾಡಿದಂಥ ಅನ್ಯಾಯ ಬಹುಶಃ ಯಾರೂ ಕೂಡ ಮಾಡಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ನೀವು ಕೋರ್ಟಿಗೆ ಹೋದಂತಹ ಕೋರ್ಟ್ ಮೆಟ್ಲೇರ್ದಂತಾಗ ನೀವು ಯಾವುದೇ ನಿಮ್ಮ ಸರ್ಕಾರದ ವಕೀಲರುಗಳು ನ್ಯಾಯಾಧೀಶರ ಗಮನಕ್ಕೆ ತರುವಂತ ಕೆಲಸಗಳನ್ನ ಮಾಡೇ ಇಲ್ಲ. ಮೀಸಲಾತಿ ವರ್ಗೀಕರಣದ ಬಗ್ಗೆ ಕಳಕಳಿ ತೋರಿಸಿಲ್ಲ, ಮೀಸಲಾತಿ ಹೆಚ್ಚಳದ ಬಗ್ಗೆ ಕಳಕಳಿ ತೋರಿಸಿಲ್ಲ. ಅವು ಉದ್ಯೋಗಿಗಳ ಮೀಗಿಗೆ ತುಪ್ಪ ಸವರಕ್ಕೋಸ್ಕರ ಮತ್ತೆ ಮುಂದಿನ ಚುನಾವಣೆಗೆ ಅವಕಾಶ ಮಾಡ್ಕೊಳಕ್ಕೋಸ್ಕರ ಉದ್ಯೋಗ ನೇಮಕಾತಿ ಮಾಡ್ತೀವಿ ಅಂತ ನಾಟಕವನ್ನಾಡಿ ಇದು ಕೂಡ ಕೋರ್ಟ್ನ ಕಟಕಟೆ ಸೇರಿಸುವಂತ ಕೆಲಸವನ್ನ ನೀವು ಮಾಡಿ ಎಲ್ಲಾನು ಕೂಡ ಸಿಲುಕನ್ನ ಉಂಟು ಮಾಡಿ ಆಡಳಿತದ ಸ್ವಚ್ಛಂದವನ್ನ ಮಾಡ್ದಾನೆ, ಸಾಮಾಜಿಕ ನ್ಯಾಯದ ಮೇಲೆ ಬೆಳಕು ಚೆಲ್ದಾನೆ, ಸಂವಿಧಾನದ ಆಶಯಗಳನ್ನು ಈಡೇರಿಸ್ತಾನೆ. ಈ ರೀತಿ ಅನ್ಯಾಯವನ್ನ ಮಾಡಿದರೆ ಪಕ್ಕದ ರಾಜ್ಯದಲ್ಲಿ ತೆಲಂಗಾಣ, ಆಂಧ್ರ ಪ್ರದೇಶ, ಹರಿಯಾಣದಲ್ಲಿ ಸುಪ್ರೀಂ ಕೋರ್ಟ್ 7 ಜನ ನ್ಯಾಯಾಧೀಶ ಪೀಠದ ತೀರ್ಪಿಗೆ ಬೆಲೆಯನ್ನು ಕೊಟ್ಟು ಗೌರವವನ್ನು ಕೊಟ್ಟು 6 ತಿಂಗಳಲ್ಲಿ ಮೀಸಲಾತಿ ವರ್ಗೀಕರಣವನ್ನ ಮಾಡಿ ತೋರಿಸಿದ್ದಾರೆ. ಅದಕ್ಕೆ ಮಾದರಿ ಆಗ್ಬೇಕಾಗಿತ್ತು ಸಿದ್ದರಾಮಯ್ಯರವ್ರ ಸರ್ಕಾರ. ನೀವು ಬರೀ ರಾಜಕೀಯ ಕುತಂತ್ರ, ರಾಜಕೀಯ ಹುನ್ನಾರ, ಮತ್ತೆ ಯಾವ ಸಮಾಜದ ಪರವಾಗಿ ನೀವು ಹೇಳ್ತಿರೋ ಅದೇ ಸಮಾಜವನ್ನ ತುಳಿಯುವಂತ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಿ. ನೀವು SC ST ಹೆಸರು ಕೂಡ ಹೇಳೋದಕ್ಕೆ ನಿಮ್ಗೆ ಯಾವುದೇ ನೈತಿಕ ಹಕ್ಕಾಗ್ಲಿ ಹೊಣೆ ಆಗ್ಲಿ ಇಲ್ಲ. ಯಾಕೆಂದ್ರೆ ಪರಿಶಿಷ್ಟ ಜಾತಿಯವರ ಹಣ ಏನಿದೆ SC SP TSP ಹಣ ಸಿದ್ದರಾಮಯ್ಯನವರು 2.5 ವರ್ಷದಲ್ಲಿ ಹಣವನ್ನ ಗ್ಯಾರಂಟಿಗೆ ಹಾಕಿದ್ರಿ, ರಸ್ತೆಗೆ ಹಾಕಿದ್ರಿ, ಮೇಲ್ಸೇತುವೆಗೆ ಹಾಕಿದ್ರಿ, ಕೊನೆಯದಾಗಿ ಹುಲಿ ಸಂರಕ್ಷಣೆಗೆ ಹಾಕಿದ್ರಿ ಪರಿಶಿಷ್ಟ ಜಾತಿಯವರ ಅಭಿವೃದ್ಧಿ ಹಣವನ್ನ. ನಾಚಿಕೆ ಆಗ್ಬೇಕು ಸರ್ಕಾರಕ್ಕೆ. ನಿಮ್ಮ ಸರ್ಕಾರದ ವೈಖರಿ ಏನಿದೆ, ಮತ್ತೆ ನಿಮ್ಮ ಹಿಂದೆ ಪರಿಶಿಷ್ಟ ಜಾತಿಯವರ ಪರವಾಗಿ ಹೇಳುವಂತ ಜನಗಳು ಏನಿದ್ದಾರೆ, ಅವರು ಪರಿಶಿಷ್ಟ ಜಾತಿಗಳನ್ನ ಒಡೆದು ಪರಿಶಿಷ್ಟ ಜಾತಿಗಳಲ್ಲೇ ವಿಭಾಗಗಳನ್ನ ಮಾಡಿ ಪರಿಶಿಷ್ಟ ಜಾತಿಗಳನ್ನು ವಿಭಜಿಸಿ ರಾಜಕೀಯ ಮಾಡ್ತಾ ಇದ್ದೀರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ಪರಿಶ್ರಮದಿಂದ ಈ ಜಾತಿಗಳನ್ನ ಒಟ್ಟು ಮಾಡಿದ್ರು, ಇಡಿಯಾಗಿ ಸಮಷ್ಟಿಯಾಗಿ ಸೇರಿಸಿದ್ರು. ಏನು ದೇಶದಲ್ಲಿ ಇರ್ತಕ್ಕಂಥ 1600 ಪರಿಶಿಷ್ಟ ಜಾತಿಗಳು, ದೇಶದಲ್ಲಿ ಇರ್ತಕ್ಕಂಥ 1000 ಪರಿಶಿಷ್ಟ ವರ್ಗಗಳು, ಮಂಡಲ ಆಯೋಗದ ಪ್ರಕಾರ 3743 ಹಿಂದುಳಿದ ಜಾತಿಗಳು, ಒಟ್ಟು 6000 ಜಾತಿಗಳನ್ನ ಮತ್ತೆ ಉಳಿದ ಇಡೀ ದೇಶವನ್ನ ಕಟ್ಟೋದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಪರಿಶ್ರಮ ಪಟ್ರು ಅದೆಲ್ಲನೂ ಕೂಡ ಮಣ್ಣುಗೂಡಿಸುವಂತ ಕೆಲಸವನ್ನ ಸಂವಿಧಾನದ ಫಲಾನುಭವಿಗಳು, ಮೀಸಲಾತಿಯ ಫಲಾನುಭವಿಗಳು ನೀವು ಮಾಡ್ತಾ ಇದ್ದೀರಿ. ನಿಮ್ಗೆ ಒಳಿತಾಗಲ್ಲ ರಾಜಕೀಯವಾಗಿ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ವಿರೋಧ ಪಕ್ಷಗಳು ಸಮರ್ಥವಾಗಿದ್ರೆ ಇವ್ರು ಮಾಡುವಂತ ತಪ್ಪುಗಳನ್ನೆಲ್ಲ ಎತ್ತಿಡ್ಬೋದಾಯ್ತು. ವಿರೋಧ ಪಕ್ಷದ ಅರ್ಹತೆ ಇರುವಂತವ್ರು ಬೀದಿಗಳಲ್ಲಿ ಹೋರಾಟ ಮಾಡ್ತಾವ್ರೆ, ಅರ್ಹತೆ ಇಲ್ದಂತವ್ರು ಜಾತಿ ಕಾರಣಕ್ಕೋಸ್ಕರ ಅರ್ಹತೆಯನ್ನ ಪಡೆದಂತ ಜನ ಇವತ್ತು ವಿರೋಧ ಪಕ್ಷದಲ್ಲಿ, ಆಡಳಿತ ಪಕ್ಷದಲ್ಲಿ ಇರೋದ್ರಿಂದ ಇಡೀ ಸಂವಿಧಾನದ ಆಶಯಗಳು, ಪರಿಕಲ್ಪನೆಗಳು ಎಲ್ಲೋ ಒಂದು ರೀತಿಯಲ್ಲಿ ಈ ದೇಶದಲ್ಲಿ ಒಡಕನ್ನ, ಜಾತಿವಾದವನ್ನ, ಕೋಮುವಾದವನ್ನ, ಮನುವಾದವನ್ನ ಹುಟ್ಟಾಕ್ತಾ ಇದ್ದಾವೆ. ಬಿಜೆಪಿ ನೇರ ಕೋಮುವಾದಿ ಆದ್ರೆ ಕಾಂಗ್ರೆಸ್ ಮೃದು ಕೋಮುವಾದಿ, ಅದರಲ್ಲೂ ಸಿದ್ದರಾಮಯ್ಯನವರು ಸಮಾಜವಾದಿ ಅಲ್ಲ, ಇವರು ಡೋಂಗಿ ಸಮಾಜವಾದಿ, ಎಡಬಿಡಂಗಿ ಸಮಾಜವಾದಿ. ನಿಮ್ಗೇನಾದ್ರೂ ಬದ್ಧತೆ ಇದ್ರೆ, ನಿಮ್ಗೆ ಕಾಂಗ್ರೆಸ್ಗೆ 35-36 ಶಾಸಕರ ಬೆಂಬಲ ಇದೆ, ಅದ್ರ ಬದ್ಧತೆ ಇಲ್ಲ, ಜನರ ಕೆಲಸ ಮಾಡೋ ಕಳಕಳಿ ಇಲ್ಲ. ಈ ರೀತಿಯ ಕಾನೂನು ಬಾಹಿರವಾಗಿ, ಸಂವಿಧಾನ ಬಾಹಿರವಾಗಿ, ಅವೈಜ್ಞಾನಿಕವಾಗಿ ಅನೇಕ ವಿಚಾರಗಳಿದಾವೆ. ಈ ವಿಚಾರಗಳನ್ನ ನಾವು ಮುಂದಿನ ತಿಂಗಳು
ಮುಂದಿನ ತಿಂಗಳು ಮಾರ್ಚಿನಲ್ಲಿ ಮೊದಲನೇ ವಾರದಲ್ಲಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಕೈಗೊಳ್ಳುತ್ತೇವೆ ಮತ್ತು ಬಹುದೊಡ್ಡ ರಾಜ್ಯ ಮಟ್ಟದ ಸಭೆಯನ್ನ ಮುಂದಿನ ತಿಂಗಳು ಮಾರ್ಚಿನಲ್ಲಿ ಕರೀತೇವೆ. ರಾಜ್ಯ ಮಟ್ಟದ ಸಭೆಯನ್ನ RPIB ಮತ್ತು ದಲಿತ ಸಂಘರ್ಷ ಸಮಿತಿ ಮತ್ತೆ ಸಮಾನ ಮನಸ್ಕ ಎಲ್ಲ ಹೋರಾಟಗಾರರ ಸಭೆಯನ್ನು ಬೃಹತ್ತಾಗಿ ಕರೆದು ಮುಂದಿನ ತಿಂಗಳು ಮಾರ್ಚಿನಲ್ಲಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಕೈಗೊಳ್ಳೋದ್ರ ಮೂಲಕ ಉಗ್ರ ಹೋರಾಟವನ್ನ ನಿಮ್ಮ ವಿರುದ್ಧ ಮಾಡ್ತೇವೆ. ಮತ್ತೆ ನೀವು ಯಾರ್ಯಾರು ಕ್ಷೇತ್ರಗಳಿಗೆ ಬರ್ತೀರಿ, ಸಭೆಗಳು ನಡೆಸ್ತೀರಿ, ಗೋಬ್ಯಾಕ್ ಚಳವಳಿಗಳನ್ನ ನಿಮ್ಮ ವಿರುದ್ಧ ಮಾಡ್ತೀವಿ. ಕಾಂಗ್ರೆಸ್ ಆಶ್ವಾಸನೆ ಕೊಟ್ಟಿತ್ತು, ಬಿಜೆಪಿ ಆಶ್ವಾಸನೆ ಕೊಟ್ಟಿತ್ತು, ಕಾಂಗ್ರೆಸ್ ಆಶ್ವಾಸನೆ ಪ್ರಣಾಳಿಕೆಗಳಲ್ಲಿ ಹಾಕಿತ್ತು ಒಳ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಅಂತ. ನೀವು ಮೂರೂ ಜನ ಕೂಡ ಮೂರು ಪಕ್ಷಗಳು ಆಡಳಿತ ಮಾಡಿದಂಥವ್ರು ಈ ಸಮಾಜಕ್ಕೆ ಭಾರಿ ಅನ್ಯಾಯವನ್ನ ಮಾಡಿದಿರಿ. ಈ ಅನ್ಯಾಯವನ್ನ ಪ್ರತಿಭಟಿಸೋದಕ್ಕೆ ನಾವು ಮಾರ್ಚ್ ಮೊದಲನೇ ವಾರದಲ್ಲಿ ದೊಡ್ಡ ಸಭೆಯನ್ನ ಕರೆಯೋದ್ರ ಮೂಲಕ ಹೋರಾಟವನ್ನ ನಾವು ಮುನ್ನಡೆಸ್ತೀವಿ ಅನ್ನೋ ಎಚ್ಚರಿಕೆಯನ್ನ ನಿಮ್ ಸರ್ಕಾರಕ್ಕೆ ಕೊಡ್ತಾ ಇದ್ದೇವೆ. ಕೂಡ್ಲೇನೆ ಮೀಸಲಾತಿ ವರ್ಗೀಕರಣವನ್ನ ಮಾಡಿ ಮತ್ತೆ ಶೇಕಡ 17% ಏನಿದೆ ಆ 17% ಮೀಸಲಾತಿ ಅಂತೆನೆ ಉದ್ಯೋಗಗಳನ್ನ ವರ್ಗೀಕರಣದ ಒಳಗಡೆ ನೀವು ನೇಮಕಾತಿಯನ್ನ ಮಾಡಬೇಕು. ವರ್ಗೀಕರಣದಲ್ಲಿ ನೇಮಕಾತಿ, ಉದ್ಯೋಗ ನೇಮಕಾತಿ, ಬ್ಯಾಕ್ಲಾಗ್ ನೇಮಕಾತಿ, ಯೂನಿವರ್ಸಿಟಿಗಳಲ್ಲಿ ನೇಮಕಾತಿ, ಬಡ್ತಿಯಲ್ಲಿ, ಜೊತೆಗೆ ಎಲ್ಲ ನಿಗಮಗಳಲ್ಲಿ ಮುಂದಿನ ಬಜೆಟ್ನಲ್ಲಿ ಏನು ಹಣ ಕೊಡ್ತಾ ಇದ್ರಿ ಅದರಲ್ಲೂ ಕೂಡ ಒಳ ಮೀಸಲಾತಿ ವರ್ಗೀಕರಣದ ಪ್ರಮಾಣವನ್ನು ಹಂಚಿಕೆ ಮಾಡೋದ್ರ ಮೂಲಕ ಕಟ್ಟಕಡೆಯ ಸಮಾಜ ಏನಿದೆ, ದಕ್ಕಲಿಗ ಸಮಾಜ, ಡೋಹರ ಸಮಾಜ, ಸಮಗಾರ ಸಮಾಜ, ಈ ತರ ಅಥವಾ ಅಲೆಮಾರಿ ಸಮಾಜಗಳು ಏನಿದಾವೆ, 59 ಅಲೆಮಾರಿ ಸಮಾಜ, ಇವೆಲ್ಲವೂ ಕೂಡ ಕಟ್ಟಕಡೆ ಸಮಾಜಕ್ಕೆ ಮೇಲೆತ್ತುವಂತ ಕೆಲಸಗಳನ್ನ ಮಾಡೋದ್ರ ಮೂಲಕ ಒಳ ಮೀಸಲಾತಿ ವರ್ಗೀಕರಣದಂತೆ ಉದ್ಯೋಗ ನೇಮಕಾತಿಯನ್ನು ಮಾಡಬೇಕು. ಇಲ್ಲದೆ ಹೋದ್ರೆ ಉಗ್ರ ಹೋರಾಟ ಆಗ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಎಚ್ಚರಿಕೆಯನ್ನ ಸರ್ಕಾರ ಕೊಡ್ತಾ ಇದೆ.